ದೇಶದಲ್ಲಿ ಸುದೀರ್ಘ ಕಾಲದಿಂದ ಸಂಘರ್ಷದಲ್ಲಿ ನಿರತವಾಗಿದ್ದ ಅಮೆರಿಕ ಮತ್ತು ಇರಾನ್ ಈಗ ಬಂದೂಕು ಕೆಳಗಿಳಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಅವರು ಔಪಚಾರಿಕವಾಗಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಇಸ್ಲಾಮಾಬಾದ್ ಒಪ್ಪಂದಕ್ಕೆ ಮಧ್ಯರ್ಥಿಯಾಗಿ ಸಹಿ ಹಾಕಿದ್ದಾರೆ. ನಾಳೆ ಈ ಶಾಂತಿ ಒಪ್ಪಂದ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಇಸ್ಲಾಮಾಬಾದ್ ಅಂತ ಕರೆಯಲ್ಪಡುವಂತ ಈ ಒಪ್ಪಂದಕ್ಕೆ ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಕೂಡ ಸಹಿ ಹಾಕಿದ್ದಾರೆ. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ ಅವರು ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳ ಮುಖ್ಯಸ್ಥರು ಸಹಿ ಹಾಕಿರುವುದಾಗಿ ಅತ್ಯಂತ ಖುಷಿಯ ವಿಚಾರ. ನಾನು ಮಧ್ಯವರ್ತಿಯಾಗಿ ಈ ಒಪ್ಪಂದವನ್ನ ಅನುಮೋದಿಸಿದ್ದೇನೆ ಅಂತ ಪಾಕ್ ಪ್ರಧಾನಿ ಶರೀಫ್ ಹೇಳಿದ್ದಾರೆ. Bravo. Good job. Great job. Bravo. Yes. Bravo. ಸೊ ಫೈನಲಿ ಮುಗೀತು ಮ್ಯಾಮ್ ಯುದ್ಧ. ನಂಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಹೌದು ಮುಗ್ದಿದೆ, ಅದು ಇಡೀ ಪ್ರಪಂಚಕ್ಕೆ ಒಳ್ಳೆ ವಿಚಾರ. ಆದ್ರೆ ಈ ಇಸ್ಲಾಮಾಬಾದ್ ಒಪ್ಪಂದ ಅನ್ನೋದು ಮುಂದಿನ ದಿನಗಳಲ್ಲಿ ಇರಾನ್ ಮತ್ತು ಅಮೆರಿಕಾದ ನಡುವಿನ ನಡೆದೇ ಇದ್ದಂತಹ ಭೀಕರ ಕಾಳಗಕ್ಕೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಾಬಾದ್ ಒಪ್ಪಂದದಿಂದ ಇತ್ಯರ್ಥ ಹಾಡಲಾಯಿತು ಅನ್ನೋದು ಇತಿಹಾಸದ ಪುಟಗಳಲ್ಲಿ ಸೇರುತ್ತಲ್ಲ, ಅದೊಂಥರ ಇಷ್ಟ ಆಗ್ತಾ ಇಲ್ಲ. ಮುಂದಕ್ಕೆ ಹೋಗೋಣ. ಐ ಮೀನ್ ಯುದ್ಧ ಮುಗ್ದಿರೋದು ತುಂಬಾ ಒಳ್ಳೆಯ ಸಂತೋಷದ ವಿಚಾರ, ನಮ್ಮ ಬದುಕುಗಳೆಲ್ಲ ಬದಲಾಗುತ್ತಾ ಅಂತ. ಬಟ್ ಈ ಪಾಕಿಸ್ತಾನದ ಮಧ್ಯಸ್ಥಿಕೆ, ಈ ಒಪ್ಪಂದ, ಈ ಹೆಸರುಗಳು, ಇದು ಒಂದ್ ರೀತಿ ಬಿಡಿ. ಟ್ರಂಪ್ ಅಂತಹ ಹುಚ್ಚ, ಈ ನಮ್ಮ ಪಾಕಿಸ್ತಾನದ ಶಹಬಾಜ್ ಶರೀಫ್ ಅಂತಹ ಕಳ್ಳ ಜೋಡಿ ಚೆನ್ನಾಗಿದೆ. ಮುಂದಕ್ಕೆ ಹೋಗೋಣ.